ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಟಿ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಸಹಾಯವಾಗಲಿ ಅನ್ನುವ ಉದ್ದೇಶಕ್ಕಾಗಿ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತಹ ಪ್ರಯತ್ನವನ್ನು ನಮ್ಮ ಚಾನಲ್ ಮೂಲಕ ಮಾಡ್ತಾ ಇದ್ದೇವೆ. ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಗಳನ್ನು ನಮ್ಮ ಚಾನಲ್ ಮೂಲಕ ಹಂಚಿಕೊಳ್ತಾ ಇದ್ದೇವೆ. ಪ್ರತಿಯೊಂದು ಪ್ರಶ್ನೆಗೂ ಯಾವ ರೀತಿಯಾದಂತಹ ಒಂದು ವಿಧಾನದಿಂದ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು ಅನ್ನುವ ಒಂದು ಕಾನ್ಸೆಪ್ಟನ್ನು ತಿಳಿಸ್ತಾ ಇದ್ದೇವೆ. ಯಾವುದೇ ಒಂದು ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಯಾಕಂದರೆ ಪೇಪರ್ 1ಗೆ BEd ಅವ್ರಿಗೆ ಅವಕಾಶ ಇದೇನಾ ಇಲ್ವಾ, ಪೇಪರ್ 2ನಲ್ಲಿ D.Edನವರು ಬರ್ತಾರೆ. ಸೊ ಈ ರೀತಿಯಾದಂತಹ ಎಲ್ಲ ಮಾಹಿತಿಗಳನ್ನು ಅಥವಾ ಎಲ್ಲ ಗೊಂದಲಗಳಿಗೆ ನಿಮ್ಮ ಕಿವಿಗಳನ್ನು ಕೊಡಬೇಡಿ. ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಿ. ಸೊ ಇಲ್ಲಿ ಗಣಿತ ಏನು ಪತ್ರಿಕೆ ಇದೆ, ಇದಕ್ಕೆ ಸಮಯ ತುಂಬಾ ಬೇಕಾಗುತ್ತೆ. ಇರುವ 30 ಕ್ವಶನ್ಗಳನ್ನು ಬಿಡಿಸ್ಲಿಕ್ಕೆ ನಿಮಗೆ ಮಿನಿಮಮ್ ಒಂದು 45 ನಿಮಿಷಗಳು ಬೇಕೇ ಬೇಕು. ಹೌದು, ಯಾಕಂದರೆ ಆ ರೀತಿಯಾದಂತಹ ಒಂದು ಕಠಿಣತೆ ಈ ಒಂದು ಗಣಿತ ಪತ್ರಿಕೆಯಲ್ಲಿ ಕಾಣಸಿಗುತ್ತೆ. ಸೊ ಹಾಗಿದ್ರೆ ಇದನ್ನು ಬಿಡಿಸ್ಬೇಕಂದ್ರೆ ಒಂದು ಸಿಸ್ಟಮೆಟಿಕ್ ಆಗಿ ಸ್ಟ್ರಾಟಜಿಕ್ ಪ್ಲಾನ್ ಬೇಕಾಗುತ್ತೆ. ಇಲ್ಲದೇ ಇದ್ದರೆ ಇದರಲ್ಲಿ ನಾವು 15 ಅಂಕಗಳನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗಣಿತ ಸಿಲೆಬಸ್ಸನ್ನು 1ರಿಂದ 2 ಬಾರಿ ಆದರೂ ರಿಪಿಟೇಷನ್ ಮಾಡಿ ಯಾವ ಚಾಪ್ಟರ್ಗಳಿಗೆ ಹೆಚ್ಚಿನ ಅಂಕಗಳು ಬರಬಹುದು ಅನ್ನುವ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಆಮೇಲೆ ಪ್ರತಿಯೊಂದು ಕಾನ್ಸೆಪ್ಟ್ಗೂ ಅದರದೇ ಆದಂತಹ ಟೈಮನ್ನು ನೀಡಿ. ಸೊ ನಾವಿಲ್ಲಿ 2014ರ ಗಣಿತ ಪ್ರಶ್ನೆ ಪತ್ರಿಕೆಯ ಒಂದಿಷ್ಟು ಕ್ವಶನ್ಸ್ಗಳನ್ನು ಇವತ್ತಿನ ದಿನ ಸಾಲ್ವ್ ಮಾಡ್ತಾ ಇದ್ದೇವೆ. ಇದರ ಒಂದು ರೆಸ್ಪಾನ್ಸ್ಗಳ ಮೇರೆಗೆ ನಾವು ಪ್ರತಿದಿನವೂ ಕೂಡ ಗಣಿತ ಕ್ಲಾಸ್ಗಳನ್ನು ಮಾಡಬೇಕೆಂದು ನಿರ್ಣಯ ಮಾಡಿದ್ದೇವೆ. ಸೊ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ 2014ರ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಮೊಟ್ಟ ಮೊದಲನೇ ಕ್ವಶನ್ ನಿಮ್ಮ ಮುಂದೆ ಇದೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನವು 45 ಡಿಗ್ರಿ ಆಗಿದ್ದು ಅದರ ವಿರುದ್ಧ ಬಾಹುವು ವಿಕರ್ಣಕ್ಕಿಂತ ಕೇನಷ್ಟಿದ್ದರೆ ಕೇನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ನಿಮಗೆ ಲಂಬಕೋನ ತ್ರಿಭುಜ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಬೇಕಾಗುತ್ತೆ. ಹೌದು, ಸೊ ಇಲ್ಲಿ ನೋಡೋದಾದರೆ ನಾನಿಲ್ಲಿ ನಿಮಗೊಂದು ಲಂಬಕೋನ ತ್ರಿಭುಜವನ್ನು ಡ್ರಾ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು 3 ಬಾಹುಗಳು ಈ ಒಂದು ತ್ರಿಭುಜದಲ್ಲಿ ಇರ್ತವೆ. ನಾನು ಹೆಸರುಗಳನ್ನು ಕೊಡ್ತಾ ಇದ್ದೀನಿ, A, B ಮತ್ತು C ಅಂತ. ಸೊ ಇವಾಗ ಇದರಲ್ಲಿ ದೊಡ್ಡ ಬಾಹು ಯಾವುದು ಅಂದರೆ ಈ ಬಾಹುವನ್ನು ನಾನು ವಿಕರ್ಣ ಅಂತ ಕರ್ಕೊತೀನಿ. ಈ ವಿಕರ್ಣಕ್ಕೆ ಇಂಗ್ಲೀಷ್ನಲ್ಲಿ ಹೈಪೋಟನಸ್ ಅಂತ ಕರೀತಾರೆ. ಸೊ ಹೀಗಾಗಿ H ಅನ್ನುವ ಒಂದು ಅಕ್ಷರದಿಂದ ನಾನಿಲ್ಲಿ ಗುರುತಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈಗ ಕ್ವಶನ್ಗೆ ಹೋಗ್ಬಿಡೋಣ. ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನವು 45 ಡಿಗ್ರಿ ಆಗಿದೆ. ಸೊ ಲಂಬಕೋನ ತ್ರಿಭುಜ ಅಂದರೆ ನಿಮಗೆ ಗೊತ್ತು, 90 ಡಿಗ್ರಿಗೆ ಸಮನಾಗಿರುವಂತಹ ಕೋನ ಲಂಬಕೋನ ಆಗಿರುತ್ತೆ. ಸೊ ಇದು 90 ಡಿಗ್ರಿ ಆಗಿರುತ್ತೆ. ಇನ್ನು ಒಂದು ಕೋನ 45 ಡಿಗ್ರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ಕೋನವನ್ನು ನಾನು 45 ಡಿಗ್ರಿ ಅಂತ ತಗೊತೀನಿ. ಈ ಕೋನವನ್ನು ಕೂಡ ನೀವು 45 ಅಂತ ತಗೋಬೋದು, ನೋ ಪ್ರಾಬ್ಲಮ್. ಸೊ ಯಾವುದಾದ್ರೂ ಕೋನವನ್ನು ತೊಗೊಂಡ್ರೆ ನಡೆಯುತ್ತೆ. ಇದನ್ನಾದರೂ ತೊಗೋಬೋದು, ಇದನ್ನಾದರೂ ತೊಗೋಬೋದು. ನಾನು ಇದನ್ನು 45 ಡಿಗ್ರಿ ಅಂತ ತೊಗೊಂಡಿದ್ದೀನಿ. ಸೊ ಕ್ವಶನನ್ನು ನೋಡೋಣ. ಒಂದು ಕೋನ 45 ಡಿಗ್ರಿ ಆಗಿದ್ದು ಅದರ ವಿರುದ್ಧ ಬಾಹುವು ವಿಕರ್ಣಕ್ಕಿಂತ ಕೇನಷ್ಟಿದ್ದರೆ. ಹಾಗಿದ್ರೆ ಇದರ ವಿರುದ್ಧ ಬಾಹುವು ವಿಕರ್ಣಕ್ಕಿಂತ ಕೇನಷ್ಟಿದ್ದರೆ ಅಂದರೆ ವಿಕರ್ಣಕ್ಕಿಂತ ಕೇನಷ್ಟಿದ್ದರೆ ಕೆ ಬೆಲೆ ಎಷ್ಟು ಅನ್ನುವ ಒಂದು ಕಾನ್ಸೆಪ್ಟ್ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಬಿಡಿಸ್ಬೇಕಾದ್ರೆ 2 ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಮೊದಲನೇದು ಅಂದರೆ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ ಅನ್ನುವ ಒಂದು ಕಾನ್ಸೆಪ್ಟ್. ಹೌದು, ಈ 3 ಕೋನಗಳು A, B, C ಈ 3 ಕೋನಗಳನ್ನು ಸೇರಿಸಿದ್ರೆ, ಒಳಕೋನಗಳನ್ನು ಸೇರಿಸಿದ್ರೆ 180ಕ್ಕೆ ಸಮನಾಗಬೇಕು. ಮೊದಲನೇದಾಗಿ ಈ ಕೋನ 45 ಡಿಗ್ರಿ ಇದೆ, ಇನ್ನೊಂದು ಇದು 90 ಡಿಗ್ರಿಗೆ ಸಮನಾಗಿದೆ. ಸೊ ನಮಗೆ ಕೋನ C ಗೊತ್ತಿಲ್ಲ. ಹಾಗಿದ್ರೆ ನೋಡ್ಬೋದು ನೀವಿಲ್ಲಿ 45 + 90 ಸೇರಿಸಿದ್ರೆ 135 ಆಯಿತು. ಹಾಗಿದ್ರೆ ಈ 135ಕ್ಕೆ ಎಷ್ಟನ್ನು ಸೇರಿಸಿದ್ರೆ 180 ಬರುತ್ತೆ. ಈ ಸಿನ ಬೆಲೆ 180ರಲ್ಲಿ 135ನ್ನು ಕಳಿಬೇಕು. 180ರಲ್ಲಿ 135ನ್ನು ಕಳೆದ್ರೆ ಉಳಿಯುವಂತಹ ಆನ್ಸರ್ 45. ಓಕೆನಾ? ಸೊ ಹಾಗಿದ್ರೆ ಕೋನ ಸಿನೂ ಕೂಡ ನಮಗೆ ಎಷ್ಟು ಬಂತು ಹೇಳ್ರಿ, 45 ಬಂತು. ನೀವು ಇವಾಗ ನೋಡ್ತಾ ಇರ್ಬೋದು, ಇದೊಂದು ಲಂಬಕೋನ ತ್ರಿಭುಜ ಆಗಿದೆ, ಅದರ ಜೊತೆಗೆ ಇದು ಸಮದ್ವಿಬಾಹು ತ್ರಿಭುಜ ಆಗಿದೆ. ಹೌದಲ್ವಾ? ಯಾಕಂದರೆ 2 ಕೋನಗಳು ಸಮನಾಗಿರುವಂತಹ ಏನು ತ್ರಿಭುಜಕ್ಕೆ ನಾವು ಸಮದ್ವಿಬಾಹು ತ್ರಿಭುಜ ಅಂತೀವಿ. ಸಮದ್ವಿಬಾಹು ತ್ರಿಭುಜದ ಒಂದು ವಿಶೇಷ ಲಕ್ಷಣ ಇದೆ, ಏನಂದರೆ ಕೋನಗಳ ಎದುರಿನ ಬಾಹುಗಳು ಸಮನಾಗಿರುತ್ತವೆ. ಕೋನದ ಎದುರಿನ ಬಾಹುಗಳು ಸಮನಾಗಿರ್ತವೆ. ಸೊ ಹಾಗಿದ್ರೆ
ಈ ಬಾಹು ಎಷ್ಟಿದೆನೋ KH ಅಂತ ಏನಿದೆ ಈ ಬಾಹು ಕೂಡ ಅಷ್ಟೇ ಆಗಿರುತ್ತೆ. ಸೊ ಇವಾಗ ನಾವು ಈಸಿಯಾಗಿ K ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೋದು. ಅದು ಹೇಗೆ ಅಂದರೆ ಪೈಥಾಗೋರಸ್ ಪ್ರಮೇಯವನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಒಂದು ನಿಮಿಷ, ಏನು ಮಾಡೋಣ, ಪೈಥಾಗೋರಸ್ ಪ್ರಮೇಯವನ್ನು ನಾವು ಅಪ್ಲೈ ಮಾಡೋಣ. ಪೈಥಾಗೋರಸ್ ಪ್ರಮೇಯ ಹೇಳುತ್ತೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ. ಹಾಗಿದ್ರೆ ವಿಕರ್ಣ AC² ಆಗುತ್ತೆ. ಮತ್ತು ಏನು ಉಳಿದೆರಡು ಬಾಹುಗಳು ಯಾವ್ಯಾವ ಅಂದರೆ AB ಮತ್ತು BC. ಸೊ ಇವುಗಳ ಇವುಗಳ ವರ್ಗಗಳು ಕೂಡ ಅಂದರೆ ಇವೆರಡರ ವರ್ಗವನ್ನು ಸೇರಿಸಿದ್ರೆ ವಿಕರ್ಣದ ವರ್ಗಕ್ಕೆ ಸಮನಾಗಿರುತ್ತೆ. AC ಬೆಲೆ ಗೊತ್ತಿಲ್ಲ ನಮಗೆ, ಅದನ್ನು ನಾನು H ಅಂತ ತೊಗೊಂಡಿದ್ದೀನಿ, ಯಾಕಂದರೆ ವಿಕರ್ಣ ಹೈಪೋಟನಸ್. AB ಅಂದರೆ KH ಅಂತ ತೊಗೊತೀನಿ, ಅದರ ವರ್ಗ, ಪ್ಲಸ್ BC ಅಂದರೆ ಅದು ಕೂಡ KH, ಅದರ ವರ್ಗ. ಸೊ ನೋಡ್ಬೋದು ನೀವಿಲ್ಲಿ H² = KH² ಅಂದರೆ K² H² + K² H², ಕರೆಕ್ಟಾ? H² ಇಲ್ಲೊಂದು KH² ಇದೆ, K² H² ಇದೆ, ಇಲ್ಲೊಂದು K² H² ಇದೆ. ಹಾಗಿದ್ರೆ 2K² H² ಆಯಿತು. ಈ H² ಹಾಗೆ ಇಡ್ತೀನಿ, 2K² ಹಾಗೆ ಇಡ್ತೀನಿ. ಈ H² ಏನಿದೆ ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಸೊ ಈ H² ಎರಡೂ ಕೂಡ ಕ್ಯಾನ್ಸಲ್ ಆದರೆ ಇಲ್ಲಿ ಉಳಿಯುವಂಥ ಆನ್ಸರ್ 1 ಆಗುತ್ತೆ, 2K². ಓಕೆನಾ? ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಈ 2ಅನ್ನು ಈ ಕಡೆ ತೊಗೊಂಡ್ಬರ್ತೀನಿ. 1/2 = K² ಆಯಿತು. ನಮಗೆ ಗೊತ್ತು ವರ್ಗವನ್ನು ಈ ಕಡೆ ಕಳಿಸಿದಾಗ ಅದು ವರ್ಗಮೂಲ ಆಗಿ ಪರಿವರ್ತನೆ ಆಗುತ್ತೆ. ಹಾಗಿದ್ರೆ K = √1/2. ಇದು ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ನೋಡ್ಬೋದು. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಹೇಳಿ? 3 ಅಂತ ಏನು ಆಪ್ಷನ್ ಇದೆಯಲ್ಲ, √1/2 ಇದು ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎರಡು ಕಾನ್ಸೆಪ್ಟ್ ಬಂದಿದೆ, ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಮತ್ತು ಸಮದ್ವಿಬಾಹು ತ್ರಿಭುಜದ ಒಂದು ಲಕ್ಷಣ. ಏನು ಹೇಳುತ್ತೆ? ಕೋನದ ಎದುರಿಗೆ ಇರುವಂತಹ ಎರಡು ಬಾಹುಗಳು ಕೂಡ ಸಮನಾಗಿರುತ್ತೆ, ಅಂದರೆ ABಗೆ BC ಸಮ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡ್ತಾ ಇರ್ಬೋದು ಇಲ್ಲಿ √A = 24. ಆದರೆ √4A/9ನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಕೊಟ್ಟಿರುವಂಥ ಡಾಟಾವನ್ನು ಬರ್ಕೊತೀನಿ. √A = 24, √A = 24, ಕರೆಕ್ಟಾ? ಸೊ ಇವಾಗ ಎರಡು ಕಡೆ ನಾವು ವರ್ಗವನ್ನು ಮಾಡೋಣ. ನೀವೇನಾದರೂ A ಬೆಲೆಯನ್ನು ಇಲ್ಲಿ ಏನು ಹಾಕಬೇಕಂತಂದರೆ ನಿಮಗೆ ಇಲ್ಲಿ ರೂಟ್ ಇದೆ. ಸೊ ಹೀಗಾಗಿ ಆ ರೂಟನ್ನು ನಾನು A ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಇವಾಗ √A² = 24², ಕರೆಕ್ಟಾ? ಸೊ ಹಾಗಿದ್ರೆ ವರ್ಗ ಮತ್ತು ವರ್ಗಮೂಲಗಳು ವಿರುದ್ಧ ಆಗಿರೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗ್ತವೆ. ಉಳಿದಿರೋದು A = 24². ಸೊ ಇದನ್ನು ಹಿಂಗೆ ಇಡಿ, 24² ಅಂತ ಮಾಡಬೇಡಿ, ಮಾಡಿದ್ರೆ ಮತ್ತೆ ಅದು ಕ್ಲಮ್ಸಿ ಆಗುತ್ತೆ. ಸೊ ಇವಾಗ ಕ್ವಶನ್ಗೆ ಬರೋಣ. ಏನನ್ನು ಕೇಳಿದ್ದಾರೆ ಅಂದರೆ √4A/9ನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ನೋಡ್ರಿ, ನಾನು ಇದನ್ನು ಯಾವ ರೀತಿ ಬರಿತೀನಿ ಅಂದರೆ √4ಅನ್ನು ನಾನು 2ರ ವರ್ಗ ಅಂತ ಬರ್ಕೊತೀನಿ. A ಅಂದರೆ ಗೊತ್ತಿದೆ, ಕಂಡುಹಿಡ್ಕೊಂಡಿದ್ದೀವಿ, 24²/9ಅನ್ನು ನಾನು 3² ಅಂತ ಬರಿತೀನಿ, ಕರೆಕ್ಟಾ? ಸೊ ಇವಾಗ ನಮಗೆ ಗೊತ್ತಿದೆ ಯಾವುದೇ ಎರಡು ಏನು ಘಾತಗಳು ಸೇಮ್ ಇದ್ದಾಗ ಅವೆರಡನ್ನು ನಾವು ಗುಣಾಕಾರ ಮಾಡಿ ಅದರ ಘಾತವನ್ನು ಒಟ್ಟಿಗೆ ಬರಿಬೋದು. ಅದನ್ನು ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. 2 × 24²/3², ಕರೆಕ್ಟಾ? ಸೊ ಇವಾಗ ಮತ್ತೆ ನೋಡ್ರಿ, ಅಂಶ ಮತ್ತು ಛೇದಗಳಲ್ಲಿ ಸ್ಕ್ವೇರ್ ಸಮನಾಗಿದ್ದಾವೆ. ಸೊ ಹಾಗಾಗಿ ಎಲ್ಲ ಸೇರಿ ನಾನು ಒಂದೇ ಕಡೆ ಬರಿತೀನಿ. 2 × 24/3 2 × 24/3² ಅಂತ ಬರಿತಾ ಇದ್ದೀನಿ. ಇವಾಗ ಈ ವರ್ಗ ಮತ್ತು ವರ್ಗಮೂಲ ಎರಡೂ ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದು 2 × 24/3. ಸೊ ಇವಾಗ 3 1 3 8 24. ಹಾಗಿದ್ರೆ 2 × 8 2 8 16. ಅರ್ಥ ಆಯ್ತಲ್ವಾ?
ಸೊ ನೋಡಿ ಯಾವ ಆಪ್ಷನ್ ಇದೆ ಅಂತ. 6, 4ನೇ ಆಪ್ಷನ್ 16 ಇದೆ. ಈ ರೀತಿಯಾಗಿ ನಾವು ಇದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ? ನೋಡಿ 4 ಸ್ಕ್ವೇರ್ ಬ್ರಾಕೆಟ್ 2 ಮೈನಸ್ ಮತ್ತೆ ಫ್ಲವರ್ ಬ್ರಾಕೆಟ್ ಇದೆ, 3 ಮೈನಸ್ 1 ಮೈನಸ್ 4 ಅದ್ರ ಮೇಲೆ ಬಾರ್ ಅಂತ ಇದೆ, ಮತ್ತೆ ಫ್ಲವರ್ ಬ್ರಾಕೆಟ್ ಸ್ಕ್ವೇರ್ ಬ್ರಾಕೆಟ್ ಇದೆ. ಸೊ ಈ ರೀತಿಯಾದಂಥ ಕ್ವಶನನ್ನು TET ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಸೊ ವಿಚಿತ್ರವಾದಂಥ ಕ್ವಶನ್, ಬಟ್ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೋದು. ಯಾವುದು ಅಂತಂದರೆ ಅದು ಗೊತ್ತಿರಲೇಬೇಕು. ಯಾವುದು ಅಂದರೆ ಬಾಡ್ ಮಾಸ್ ಅಂತ. ಹೌದು, ಹಲವಾರು ಚಿಹ್ನೆಗಳಿದ್ದಾಗ ಒಂದು ಈಕ್ವೇಷನಲ್ಲಿ ಹಲವಾರು ಚಿಹ್ನೆಗಳಿದ್ದರೆ ನಾವು ಈ ಬಾಡ್ ಮಾಸ್ ಮುಖಾಂತರ ಅವುಗಳನ್ನು ಬಿಡಿಸ್ತಾ ಹೋಗ್ತೀವಿ. ಬಿ ಮೀನ್ಸ್ ಬ್ರಾಕೆಟ್ ಅಂತ, ಅದಾದಮೇಲೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್. ಅಂದರೆ ಏನು ಬ್ರಾಕೆಟ್ ಇರುತ್ತೆ ಅದನ್ನು ತೆಗಿಬೇಕು, ಓಪನ್ ಮಾಡಬೇಕು, ಅದಾದಮೇಲೆ ಭಾಗಾಕಾರ ಮಾಡಬೇಕು, ಗುಣಾಕಾರ, ಪ್ಲಸ್ ಮೈನಸ್. ಓಕೆನಾ? ಇದು ನಮಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಕರೆಕ್ಟಾಗಿ ನಾನು ಇಲ್ಲಿ ಬರ್ಕೊತಾ ಇದ್ದೀನಿ ನೋಡ್ರಿ. 4 ಸ್ಕ್ವೇರ್ ಬ್ರಾಕೆಟ್ ಇದು, 2 ಮೈನಸ್ ಮತ್ತೆ ಬ್ರಾಕೆಟ್ ಇದೆ, 3 ಮೈನಸ್ 1 ಮೈನಸ್ 4 ಫ್ಲವರ್ ಬ್ರಾಕೆಟ್ ಮತ್ತು ಸ್ಕ್ವೇರ್ ಬ್ರಾಕೆಟ್. ಸೊ ಇಲ್ಲಿ ನೋಡ್ಬೋದು ಬ್ರಾಕೆಟ್ಗಳು ಜಾಸ್ತಿ ಇರೋದ್ರಿಂದ ಬ್ರಾಕೆಟ್ಗಳ ಮೇಲೆ ಈ ಒಂದು ಕ್ವಶನ್ಗಳನ್ನು ಬಿಡಿಸುವಂಥ ಒಂದು ಕೆಲಸ ಇಲ್ಲಿ ಮಾಡಬೇಕಾಗಿದೆ. ಸೊ ಮೊಟ್ಟ ಮೊದಲನೇದು ಗೊತ್ತಿರಲಿ, ಬ್ರಾಕೆಟ್ಗಳು ಹಲವಾರು ಇರೋದ್ರಿಂದ ಯಾವ ಬ್ರಾಕೆಟನ್ನು ಮೊದಲು ಬಿಡಿಸ್ಬೇಕು ಅಂದರೆ ಈ ಬ್ರಾಕೆಟನ್ನು ಮೊದಲು ಬಿಡಿಸ್ಬೇಕು. ಹೌದು, ಈ ಬ್ರಾಕೆಟ್ ಯಾವುದು ಅಂತಂದರೆ ಇದಕ್ಕೆ ನಾವು ರೇಖಾವರ್ಣ ಅಂತ ಕರಿತೀವಿ. ಇದಕ್ಕೆ ನಾವು ರೇಖಾವರ್ಣ ಅಂತೀವಿ. ಈ ರೇಖಾವರ್ಣ ಯಾವ ರೀತಿ ಕಂಡುಬರುತ್ತೆ ಅಂದರೆ ಸಂಖ್ಯೆಯ ಮೇಲ್ಗಡೆ ಈ ಒಂದು ಬಾರ್ ಅನ್ನುವ ಚಿಹ್ನೆ ಇದ್ದರೆ ಇದಕ್ಕೆ ನಾವು ರೇಖಾವರ್ಣ ಅಂತೀವಿ. ಅದನ್ನೇ ಮೊದಲು ಮಾಡಬೇಕು, ಅದಾದಮೇಲೆ ನಂತರದ ಬ್ರಾಕೆಟ್ಗಳನ್ನು ಸಾಲ್ವ್ ಮಾಡಬೇಕು. ಸೊ ಹಾಗಿದ್ರೆ ನೋಡ್ರಿ ಯಾವ ಸಂಖ್ಯೆಗಳ ಮೇಲಿದೆ ಅದು 4, 2 ಮೈನಸ್ 3, ನೋಡಿ 1 ಮೈನಸ್ 4 ಇದರ ಮೇಲೆ ಆ ಒಂದು ರೇಖಾವರ್ಣ ಇದೆ. ಹಾಗಿದ್ರೆ ಇದನ್ನು ಮೊದಲು ಬಿಡಿಸ್ಬೇಕು. ಈ ಮೈನಸ್ಸನ್ನು ಕೂಡ ನಾನು ಹಾಗೆ ಇಡ್ತೀನಿ. ಇವಾಗ ಹೇಳ್ರಿ 1ರಲ್ಲಿ 4 ನಾವು ಕಳೀತಾ ಇದ್ದೀವಿ. ಸೊ ಹಾಗಿದ್ರೆ ಆನ್ಸರ್ ಏನು ಬರುತ್ತೆ? -3. ಈ ಮೈನಸ್ ಇರೋದು ಇಲ್ಲಿದು. ಸೊ ಹಾಗಿದ್ರೆ 1 ಮೈನಸ್ 4 ಅಂದರೆ -3 ಬಂತು. ಇದಕ್ಕೆ ನಾನು ಬ್ರಾಕೆಟ್ ಹಾಕ್ತೀನಿ. ಕರೆಕ್ಟಾ? ಸೊ ಇವಾಗ 4, 2 ಮೈನಸ್, ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 ಪ್ಲಸ್ 3 ಕರೆಕ್ಟ್ ಅಲ್ವಾ? 4 ಸ್ಕ್ವೇರ್ ಬ್ರಾಕೆಟ್ ಇದು, 2 ಮೈನಸ್ 3 ಪ್ಲಸ್ 3 ಎಷ್ಟಾಯಿತು? 6 ಆಯಿತು. ಕರೆಕ್ಟಾ? 4 2ರಲ್ಲಿ 6 ಕಳೆದ್ರೆ -4. ಸೊ ಹೀಗಾಗಿ ಇದು ಗುಣಾಕಾರ ಮಾಡಬೇಕು, ಕಳಿಬಾರ್ದು. ಯಾಕಂದರೆ ಈ 4ರಿಂದ ಈ ಕಡೆ ಹೋಗ್ತಾ ಇರಬೇಕಾದ್ರೆ ಮೊದಲನೇದಾಗಿ ಕಾಣಬರುವಂಥ ಒಂದು ಚಿಹ್ನೆ ಅಂದರೆ ಅದು ಬ್ರಾಕೆಟ್ ಆಗಿರುತ್ತೆ. ಸೊ ಇವಾಗ 4 ಇಂಟು 4 ಅಂದರೆ 16, ಅದು ಕೂಡ -16. ನೋಡಿ ಯಾವ ಆಪ್ಷನ್ ಇದೆ ಅಂತ, -16. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಅರ್ಥ ಆಯ್ತಾ ಇದು? ಸೊ ಬಾಡ್ ಮಾಸ್ನಲ್ಲಿ ರೇಖಾವರ್ಣ ಮೊದಲು ಬಿಡಿಸ್ಬೇಕು, ನಂತರ ಉಳಿದಂತಹ ಎಲ್ಲ ಬ್ರಾಕೆಟ್ಗಳನ್ನು ನಾವು ಬಿಡಿಸ್ತಾ ಹೋಗಬೇಕು. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಕ್ವಶನನ್ನು ಸಾಲ್ವ್ ಮಾಡೋಣ. ನೋಡ್ಬೋದು 6ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ 3 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟು ಅನ್ನೋ ಒಂದು ಕ್ವಶನನ್ನು ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಗೊತ್ತಿರಬೇಕು, 3 ಅಂಕಿಯ ಸಂಖ್ಯೆಗಳು ಪ್ರಾರಂಭವಾಗುವುದು 100ರಿಂದ. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಇವು ಕೊನೆಗೊಳ್ಳೋದು ಎಲ್ಲಿವರೆಗೂ ಅಂದರೆ 999ರವರೆಗೂ ಇವು ಕೂಡ ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ. ಹೌದಲ್ವಾ? ಸೊ ಈ 3 ಅಂಕಿಯ ಒಟ್ಟು ಸಂಖ್ಯೆಗಳು ಇವಾಗಿರುತ್ತೆ. ಹಾಗಿದ್ರೆ 6ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಮೊಟ್ಟ ಮೊದಲ ಸಂಖ್ಯೆ ಯಾವುದು ಅಂದರೆ 3 ಅಂಕಿದು 102. ಕರೆಕ್ಟ್ ಅಲ್ವಾ? ಇನ್ನು ಕೊನೆಯ ಸಂಖ್ಯೆ ಯಾವುದು ಅಂತ ನೋಡೋದಾದರೆ ನೀವು 999 ಭಾಗಿಸಿ ನೋಡಿದ್ರೆ 6ರಿಂದ ಇದು ಭಾಗ ಹೋಗಲ್ಲ. ಸೊ ಹಾಗಿದ್ರೆ 998 ಭಾಗಿಸಿದ್ರೆ ನೋಡ್ಬೋದು 6 1 6, 3 ಉಳಿತು 39 ಆಗುತ್ತೆ. 6 36, ಮತ್ತು ಅಲ್ಲಿ 3 ಉಳಿಯುತ್ತೆ 38 ಆಗುತ್ತೆ. ಸೊ ಅದು 38 ಕೂಡ ಹೋಗೋದಿಲ್ಲ. ಸೊ ಈಗ 997 ಇದು ಬೆಸ ಸಂಖ್ಯೆ ಆಗಿರೋದ್ರಿಂದ ಇದು ಕೂಡ 6ರಿಂದ ಭಾಗ ಹೋಗಲ್ಲ. ಹಾಗಿದ್ರೆ 996 ಟ್ರೈ ಮಾಡೋಣ. 6 1 6, ಮತ್ತು 3 ಉಳಿಯುತ್ತೆ 39 ಆಗುತ್ತೆ. 6 36, 3 ಉಳಿಯುತ್ತೆ ಮತ್ತು 6 36. ಸೊ ಹಾಗಿದ್ರೆ ಕೊನೆಯ ಸಂಖ್ಯೆ ಯಾವುದು ಅಂದರೆ 996. ಸೊ ನಾನು ಯಾಕೆ ಈ ರೀತಿ ಕಂಡು ಹಿಡಿತಾ ಇದ್ದೇನೆ ಅಂದರೆ ನನಗೆ ಒಂದು ಸೂತ್ರ ಗೊತ್ತಿದೆ. ಆ ಸೂತ್ರದ ಮೂಲಕ ನಾನು ಇದನ್ನು ನಿಮಗೆ ಈಸಿಯಾಗಿ ಬಿಡಿಸಿ ತೋರಿಸ್ತೀನಿ. ಆ ಸೂತ್ರ ಬೇರೆ ಯಾವುದೂ ಅಲ್ಲ, ನಿಮಗೂ ಕೂಡ ಗೊತ್ತಿರುತ್ತೆ. ಸಮಾಂತರ ಶ್ರೇಣಿಯ nನೇ ಪದ ಕಂಡುಹಿಡಿಯುವಂಥ ಸೂತ್ರ.
ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವಂಥ ಸೂತ್ರ ಏನು ಹೇಳುತ್ತೆ ಅಂದರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ಓಕೆನಾ? ಎ ಎನ್ ಅಂದರೆ ಕೊನೆಯ ಪದ, ಕರೆಕ್ಟಾ? ಎ ಅಂದರೆ ಮೊದಲನೇ ಪದ, ಎನ್ ಅಂದರೆ ಎಷ್ಟು ಪದಗಳು ಇದ್ದಾವೆ ಅಥವಾ ಪದಗಳ ಸಂಖ್ಯೆ, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ. ಓಕೆನಾ? ಸೊ ಹಾಗಿದ್ರೆ ಎ ಎನ್ ಅಂದರೆ ಕೊನೆಯ ಪದ ಅಂತ ಹೇಳಿದೆ. ಸೊ ಎ ಎನ್ ಅಂದರೆ 996, ಇದು ನಮ್ಮ ಕೊನೆಯ ಸಂಖ್ಯೆ. ಎ ಅಂದರೆ ಮೊದಲನೇ ಪದ ಅಂತ ಹೇಳಿದೆ, ಮೊದಲನೇ ಪದ ಅಂದರೆ 102, ಕರೆಕ್ಟ್ ಅಲ್ವಾ? ಪ್ಲಸ್ ಎನ್ ಮೈನಸ್ 1, ಎನ್ ಅಂದರೆ ಗೊತ್ತಿಲ್ಲ, ಎನ್ ಅಂದರೆ ಏನು? ಪದಗಳ ಸಂಖ್ಯೆ, ಅದನ್ನೇ ಕೇಳಿದ್ದಾರೆ ಕ್ವಶನ್. ಎನ್ ಮೈನಸ್ 1. ಡಿ ಅಂದರೆ ಏನು ಹೇಳ್ರಿ ನೋಡೋಣ? 102. ನೆಕ್ಸ್ಟ್ ಸಂಖ್ಯೆ ಯಾವ್ದು ಹೇಳ್ರಿ ಹೋಗಬೇಕಾಗಿರೋದು? 108. ಹಾಗಿದ್ರೆ ಇವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ 6 ಇದೆ. ಆ ಡಿಫ್ರೆನ್ಸನ್ನು ನಾನು 6 ಅಂತ ಕರ್ಕೊತಾ ಇದ್ದೀನಿ, ಡಿ ಅಂತ ಬರೀತಾ ಇದ್ದೀನಿ, ಕರೆಕ್ಟ್ ಅಲ್ವಾ? 6, ಕರೆಕ್ಟಾ? ಇವಾಗ ಏನು ಮಾಡೋಣ ಅಂದರೆ ಈ 102 ಈ ಕಡೆ ತೊಗೊಂಡೋದ್ರೆ 996 ಮೈನಸ್ 102, ಈ ಕಡೆ ಉಳಿದಿರೋದು ಎನ್ ಮೈನಸ್ 1 ಇಂಟು 6, ಕರೆಕ್ಟಾ? ಸೊ ಇವಾಗ ಇದರಲ್ಲಿ ಇದನ್ನು ಕಳೆದ್ರೆ ನೋಡಿ, 6ರಲ್ಲಿ 2 ಹೋದರೆ 4, 9ರಿಗೆ 9, ಸೊ 9ರಲ್ಲಿ 1 ಹೋದರೆ 8, 894 ಆಯಿತು. ಎನ್ ಮೈನಸ್ 1 ಇಂಟು ಬ್ರಾಕೆಟ್ 6. ಹಾಗಿದ್ರೆ 894, ಈ 6 ಇಂಟು ಇದೆ, ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ, ಎನ್ ಮೈನಸ್ 1, ಕರೆಕ್ಟಾ? ಸೊ ಇವಾಗ ಇದನ್ನು ನಾನು ಭಾಗಿಸ್ತಾ ಇದ್ದೀನಿ. 6 1ಲಿ 6, ಕರೆಕ್ಟಾ? 2 ಉಳಿತು, 29 ಆಗುತ್ತೆ. 6 4ಲೆ 24, 5 ಉಳಿಯುತ್ತೆ, 6 9ಲೆ 54. ಹಾಗಿದ್ರೆ 149 ಬಂತು, ಎನ್ ಮೈನಸ್ 1. ಹಾಗಿದ್ರೆ ಈ ಮೈನಸ್ 1 ಈ ಕಡೆ ತೊಗೊಂಡ್ಬಂದರೆ 149 ಪ್ಲಸ್ 1 ಈಸ್ ಈಕ್ವಲ್ ಟು ಎನ್, ಕರೆಕ್ಟಾ? ಸೊ 149 1 ಸೇರಿಸಿದ್ರೆ 150. ಎನ್ ಬೆಲೆ ಎಷ್ಟು ಹೇಳ್ರಿ? 150. ಎನ್ ಅಂದರೆ ಪದಗಳ ಸಂಖ್ಯೆ, ಎಷ್ಟಂದರೆ ನೋಡಿ ಇಲ್ಲಿ ಆಪ್ಷನ್ ಇದೆ 150. ಓಕೆನಾ? ಈ ರೀತಿಯಾಗಿ ನಾವು ಈಸಿಯಾಗಿ ಬಿಡಿಸ್ಬೋದು. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ 120, 180 6ರ ಮಗ್ಗಿಯನ್ನು ಬರಿತಾ ಹೋಗ್ತಾರೆ 1000ದವರೆಗೂ. ಓಕೆನಾ? ಸೊ ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಈ ರೀತಿ ಬಂದರೂ ಬರುತ್ತೆ, ಬಟ್ ಇದು ಲೆಂದಿ ಪ್ರೊಸೆಸ್ ಆಗಿರೋದ್ರಿಂದ ಇದನ್ನು ಕೈಬಿಟ್ಟು ಈ ಏನಿದೆ ಎನ್ನನೇ ಪದ ಕಂಡುಹಿಡಿಯುವಂಥ ಸೂತ್ರ, ಇದನ್ನು ಯೂಸ್ ಮಾಡಿದ್ರೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಓಕೆನಾ? ಎ ಎನ್ ಅಂದರೆ ಮತ್ತೊಮ್ಮೆ ಹೇಳ್ತೀನಿ, ಎ ಎನ್ ಅಂದರೆ ಕೊನೆಯ ಪದ ಅಥವಾ ಎನ್ನನೇ ಪದ ಕಂಡುಹಿಡಿಯುವಂಥದ್ದು. ಎ ಅಂದರೆ ಮೊದಲನೇ ಪದ, ಎನ್ ಅಂದರೆ ಪದಗಳ ಸಂಖ್ಯೆ, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಅಥವಾ ಡಿಫ್ರೆನ್ಸ್. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಕ್ವಶನನ್ನು ನೋಡೋಣ. 5 ಮೈಲು ಮತ್ತು 7 ಕಿಲೋಮೀಟರ್ಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮೈಲ್ ಮತ್ತು ಕಿಲೋಮೀಟರ್ಗಳ ಒಂದು ಏನು ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನೆನಪಿರಲಿ, 1 ಮೈಲು ಅಂದರೆ 1.609 ಕಿಲೋಮೀಟರ್ಸ್ ಅಂತ. ಓಕೆನಾ? 1 ಮೈಲ್ ಅಂದರೆ 1.609 ಕಿಲೋಮೀಟರ್ಸ್ ಅಂತ. ಹಾಗಿದ್ರೆ 5 ಮೈಲು ಅಂದರೆ ಸೊ 1.609 ಇಂಟು 5 ಅಂತ ಅರ್ಥ. ಓಕೆನಾ? 5 9ಲೆ 45, 5 0ಲೆ 0, 4, 5 6ಲೆ 30. ಓಕೆನಾ? 5 1ಲೆ 5, 5 3 8, 3 ಸ್ಥಾನ ಬಿಟ್ಟು ಪಾಯಿಂಟ್ ಇದಾಗಿದ್ದರೆ 8.045 ಕಿಲೋಮೀಟರ್ಸ್ ಆಯಿತು. ಹಾಗಿದ್ರೆ 5 ಮೈಲ್ ಅಂದರೆ ಎಷ್ಟಾಯ್ತು ಹೇಳ್ರಿ? 8.045 ಕಿಲೋಮೀಟರ್ಸ್ ಆಯಿತು. ಹೀಗಾಗಿ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ 7 ಕಿಲೋಮೀಟರ್ನಲ್ಲಿ ಕಳಿತೀನಿ. 7.000 ಹಾಗಿದ್ರೆ 5 4 0 ಪಾಯಿಂಟಿಗೆ ಪಾಯಿಂಟು 8ರಲ್ಲಿ 7 ಹೋದರೆ 1. ಹಾಗಿದ್ರೆ 1.045 ಅಂತ ಬಂತು. ಇಷ್ಟು ಕಿಲೋಮೀಟರ್ಗಳ ವ್ಯತ್ಯಾಸ ಇದೆ. ಸೊ ಇದಕ್ಕೆ ಅಪ್ರಾಕ್ಸಿಮೇಟ್ ಹತ್ತಿರ ಇರುವಂಥ ಆನ್ಸರ್ ಯಾವುದು ಅಂದರೆ 1 ಕಿಲೋಮೀಟರ್. ಸೊ ಹಾಗಾಗಿ ಇದರ ಆನ್ಸರ್ ಎಷ್ಟು ಅಂದರೆ 1 ಕಿಲೋಮೀಟರ್. ನೆನಪಿರಲಿ, 1 ಮೈಲ್ ಅಂದರೆ 1.609 ಕಿಲೋಮೀಟರ್ ಅಂತ ಅರ್ಥ ಆಯ್ತಾ? ಸೊ ಇದರಲ್ಲೇ ಇನ್ನೊಂದು ಕನ್ವರ್ಜೇಷನನ್ನು ನೆನಪಿಡಿ. 1 ಹೆಕ್ಟರ್ ಅಂದರೆ 2.47 ಏಕರ್ಸ್. 1 ಹೆಕ್ಟರ್ ಅಂದರೆ 2.47 ಹೆಕ್ಟರ್ಸ್. ಸೊ ಈ ರೀತಿಯಾದಂಥ ಒಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ TETಯಲ್ಲಿ. ತುಂಬಾ ಈಸಿಯಾಗಿರುವಂಥ ಕಾನ್ಸೆಪ್ಟ್, ಕರೆಕ್ಟಾಗಿ ಕಲ್ತ್ಬಿಟ್ರೆ ಈಸಿಯಾಗಿ ಮಾರ್ಕ್ಸ್ಗಳನ್ನು ಗಳಿಸ್ಬೋದು.
ಸರಿ. ಸೊ ಈ ರೀತಿಯಾದಂಥ ಒಂದು ಕೆಲವು ಕ್ವಶನ್ಗಳನ್ನು ಈ ವಿಡಿಯೋದ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸೊ ಇನ್ನೂ ಏನಾದರೂ ಹೆಚ್ಚಿಗೆ ಗಣಿತದ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ಕ್ಲಾಸ್ ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನೋ ಒಂದು ಮಾಹಿತಿಯನ್ನು ಕೂಡ ತಿಳಿಸಿ. ಇದರಿಂದ ನಮಗೆ ವಿಡಿಯೋ ಮಾಡೋದಕ್ಕೆ ತುಂಬಾ ಸ್ಫೂರ್ತಿ ಸಿಗುತ್ತೆ. ಸೊ ಎಲ್ಲ ವಿಡಿಯೋವನ್ನು ನೋಡಿರುವಂಥ ಎಲ್ಲರಿಗೂ ಧನ್ಯವಾದಗಳು.